ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಚಿದಾನಂದ್ ಪಟೇಲ್. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನಿವತ್ತು ಹೇಳ್ತಿರೋ ಸುದ್ದಿ ಬಹುಶಃ ಇದು ನಿಮಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಬಹುಶಃ ತಮಿಳುನಾಡಿನ ಜನರಿಗೂ ಕೂಡ ಗೊತ್ತಿಲ್ಲ. ಗೊತ್ತಿರ್ತಕ್ಕಂಥದ್ದು ಹಾರ್ಡ್ಲಿ ವಿಜಯ್ ಸೇರಿದಂತೆ ಕೇವಲ 4-5 ಜನರಿಗೆ ಈ ಸೀಕ್ರೆಟ್ ಮಾತ್ರ ಗೊತ್ತಿರ್ತಕ್ಕಂಥದ್ದು. ಈ ಸೀಕ್ರೆಟನ್ನು ನಾನು ನಿಮ್ಮ ಮುಂದೆ ಇದೀಗ ರಿವೀಲ್ ಮಾಡ್ತೀನಿ. ತಮಿಳುನಾಡಿನ ನಟ ದಳಪತಿ ವಿಜಯ್ ಯಾವ ರೀತಿ ಮುಖ್ಯಮಂತ್ರಿ ಆದರು ಅನ್ನೋದೇ ಅತಿ ದೊಡ್ಡ ಸೀಕ್ರೆಟ್. ಒಂದೇ ಒಂದು ಚೂರು ಯಾಮಾರಿದ್ರೆ ವಿಜಯ್ ಇವತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರಬೇಕಾಗಿತ್ತು. ಹಾಗಾದರೆ ವಿಜಯ್ ಮಾಡಿದ ಆ ತಂತ್ರವೇನು? ವಿಜಯ್ಗೆ ಆ ತಂತ್ರದ ರೂವಾರಿ ಯಾರು? ಯಾಕೆ ವಿಜಯ್ ರಾಜ್ಯಪಾಲರ ಬಳಿ ಹೊರಟೋದ್ರು? ದಿಢೀರ್ನೆ ಯಾಕೆ 3-4 ಬಾರಿ ರಾಜ್ಯಪಾಲರನ್ನ ಭೇಟಿ ಮಾಡಿದರು? ರಾಜ್ಯಪಾಲರು ಯಾಕೆ ವಿಜಯ್ರವರಿಗೆ ಪ್ರಮಾಣ ವಚನಕ್ಕೆ ಅವಕಾಶವನ್ನು ಕೊಡಲಿಲ್ಲ? ಆರಂಭದಲ್ಲಿ ಯಾಕೆ ವಿಜಯ್ರವರಿಗೆ ಒಂದಷ್ಟು ಹಿನ್ನಡೆ ಆಗುವಂತೆ ನಡೆದುಕೊಂಡ್ರು? ಎಲ್ಲದಕ್ಕೂ ಮುಂಚಿತವಾಗಿ ವಿಜಯ್ ಯಾಕೆ ಆತುರಕ್ಕೆ ಬಿದ್ದಂತೆ ತಾನು ಮುಖ್ಯಮಂತ್ರಿ ಆಗಲೇಬೇಕು, ಪ್ರಮಾಣ ವಚನ ಸ್ವೀಕರಿಸಲೇಬೇಕು ಅಂತ ಹೇಳಿ ರಾಜ್ಯಪಾಲರನ್ನ ಪದೇ ಪದೇ ಭೇಟಿಯಾದರು? ಒಂದು ಗೊತ್ತಿರಲಿ, ವಿಜಯ್ ಸ್ವಲ್ಪ ಯಾಮಾರಿದ್ರೆ ಆ ಮನುಷ್ಯ ಇಲ್ಲ ಅಂತ ಹೇಳಿದರೆ, ಆ ಮನುಷ್ಯ ವಿಜಯ್ರವರಿಗೆ ಆ ಸೂಕ್ಷ್ಮ ಹೇಳದೆ ಇದ್ದಿದ್ರೆ ಇವತ್ತು ವಿಜಯ್ ವಿಪಕ್ಷ ಸ್ಥಾನದಲ್ಲಿ ಕೂರುವಂಥ ಸ್ಥಿತಿ ನಿರ್ಮಾಣ ಆಗ್ತಿತ್ತು. ಇವತ್ತು ವಿಜಯ್ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದೇ ಆ ಒಂದು ಕಾರಣಕ್ಕೆ, ಆ ಸೀಕ್ರೆಟ್ಗಾಗಿ, ಆ ಮಾಹಿತಿಯಿಂದ ಮತ್ತು ಆ ವ್ಯಕ್ತಿ ಹೇಳಿದಂಥ ಎಚ್ಚರಿಕೆ ಮಾತಿನಿಂದ ಮತ್ತು ಆ ವ್ಯಕ್ತಿ ಒಂದಷ್ಟು ಪ್ಲಾನ್ ಮಾಡಿದ್ರಿಂದ ಇವತ್ತು ವಿಜಯ್ ಮುಖ್ಯಮಂತ್ರಿ ಆಗಿದ್ದಾರೆ. ಹಾಗಾದರೆ ಆ ಸೀಕ್ರೆಟ್ ಏನು? ವಿಜಯ್ ಯಾಕೆ ರಾಜ್ಯಪಾಲರ ಬಳಿ ಹೋದರು? ಹೇಳ್ತೀನಿ, ಕೇಳಿ. ನಿಮಗೆ ಗೊತ್ತಿರಲಿ, ಎಲ್ಲ ಒಂದು ಕಡೆ ತಮಿಳುನಾಡು ಅತಂತ್ರ ವಿಧಾನಸಭೆ ಆಯಿತು. ವಿಜಯ್ 107 ಸೀಟ್ಗಳನ್ನು ಗೆದ್ದರು. ಎಲ್ಲ ಒಂದು ಕಡೆ DMK ಬಂದೇ ಬಿಡ್ತು ಅಂತೇಳಿ ಎಲ್ಲ ಸರ್ವೆಗಳು ಹೇಳೇ ಬಿಟ್ಟು. ಒಂದೇ ಒಂದು ಸರ್ವೆ ಮಾತ್ರ ವಿಜಯ್ರವರು ಬಹುಮತದಿಂದ ಗೆಲ್ತಾರೆ ಅಂತ ಹೇಳ್ತು. ಜೊತೆಗೆ ಆ ಎಲ್ಲ ಸರ್ವೆಗಳು ಕೂಡ ಸ್ಟಾಲಿನ್ ಪಕ್ಷ DMK ಮತ್ತೆ ಬರುತ್ತೆ ಅಂತ ಹೇಳಿದರು. ಜೊತೆಗೆ ಚುನಾವಣೋತ್ತರ ಮತ್ತು ಚುನಾವಣಾ ಪೂರ್ವ ಸಮೀಕ್ಷೆಗಳು ಕೂಡ DMK ಪರವಾಗಿದ್ದು. ಮತ್ತೊಂದು ಕಡೆ AIADMK ಮತ್ತು BJP ಮೈತ್ರಿ ಇತ್ತು. ಎಲ್ಲ ಒಂದು ಕಡೆ AIADMK ಮತ್ತು BJP ಮೈತ್ರಿ ಇವತ್ತು ಸಮಾನಾಂತರವಾದ ಫೈಟ್ ಕೊಡುತ್ತೆ ಎಂಬ ಮಾತು ಕೂಡ ಕೇಳಿ ಬಂತು. ಸರ್ವೆಗಳು ಕೂಡ ಅದೇ ರೀತಿ ಹೇಳಿದರು. ಇವತ್ತು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ರಾರಾಜಿಸ್ತಿರ್ತಕ್ಕಂಥ ವಿಜಯ್ರವರ ಪಕ್ಷ ಕೇವಲ 7-10, 10-20, 20-30 ಅದೇ ಹೈಯೆಸ್ಟ್ ಅಂತೇಳಿ ವರದಿಗಳು ಬಂದವು. ಚುನಾವಣಾ ಪೂರ್ವ, ಚುನಾವಣಾ ನಂತರದ ಸಮೀಕ್ಷೆಗಳು ಕೂಡ ವರದಿಯನ್ನು ಕೊಟ್ಟು. ಆದರೆ ವಿಜಯ್ ಎಲ್ಲೂ ಕೂಡ ವಿಚಲಿತರಾಗಲಿಲ್ಲ. ವಿಜಯ್ಗೆ ಗೊತ್ತಿತ್ತು, ಈ ತಮಿಳುನಾಡಿನ ಯುವಕರು, ಯುವತಿಯರು, ಪ್ರಜ್ಞಾವಂತರು, ತನ್ನ ಅಭಿಮಾನಿಗಳು ತನಗೆ ಮತವನ್ನು ಕೊಟ್ಟೇ ಕೊಡ್ತಾರೆಂಬ ಒಂದು ಭರವಸೆಯನ್ನು ಕೂಡ ಹೊಂದಿದ್ರು. ಎಸ್, ಅಫ್ಕೋರ್ಸ್. ಆದರೆ ವಿಜಯ್ 107 ಸ್ಥಾನಗಳನ್ನು ಗೆದ್ದರು. ಆದರೆ ಬಹುಮತ ಬರಲಿಲ್ಲ. ಬಹುಮತಕ್ಕೆ ಬೇಕಾಗಿರ್ತಕ್ಕಂಥ 118 ಸ್ಥಾನಗಳನ್ನು ವಿಜಯ್ ಗಿಟ್ಟಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಆಗ ವಿಜಯ್ ಡಿಸ್ಟರ್ಬ್ ಆಗಿ ಹೋದರು. ತಮ್ಮ ಆತ್ಮೀಯರೆಲ್ಲರೂ ಕೂಡ ವಿಜಯ್ಗೆ ಒಂದಷ್ಟು ಸಲಹೆಯನ್ನು ಕೊಡಲಿಕ್ಕೆ ಆರಂಭಿಸಿದರು. ವಿಜಯ್ ಕೂಡಲೇ ದಿಢೀರ್ನೆ ರಾಜ್ಯಪಾಲರನ್ನ ಭೇಟಿ ಆಗಲಿಕ್ಕೆ ಹೋದರು. ಆ ರಾಜ್ಯಪಾಲರನ್ನ ಭೇಟಿ ಆಗುವ ಮೊದಲೇ ತಮಿಳುನಾಡಿನ ರಾಜಕೀಯದಲ್ಲಿ ಹೊಸ ಪರ್ವ ಆರಂಭ ಆಗುತ್ತೆ, ಹೊಸ ಮೈತ್ರಿ ಆರಂಭ ಆಗುವ ಎಲ್ಲ ಲಕ್ಷಣಗಳಿತ್ತು. ದೆಹಲಿಯಿಂದ ಒಂದು ಕರೆ ಸ್ಟಾಲಿನ್ಗೆ ಬಂದೇ ಬಿಡ್ತು. MK ಸ್ಟಾಲಿನ್ಗೆ ಬಂದಂಥ ಆ ಕರೆ ಅಂತಿಂತ ಕರೆ ಅಲ್ಲ, ಭಾರತೀಯ ಜನತಾ ಪಕ್ಷದ ಪ್ರಭಾವಿ ನಾಯಕರ ಒಂದು ಕರೆ ಬಂತು. ಮಿಸ್ಟರ್ ಸ್ಟಾಲಿನ್, ನೀವು ಮತ್ತು AIADMK ಸೇರಿ ಸರ್ಕಾರ ರಚನೆ ಮಾಡಿ, ನೀವು ಅದಕ್ಕೆ ಓಕೆನಾ ಅಂತೇಳಿ ಒಂದು ಕರೆ ಬಂತು. ಆ ಒಂದು ಕರೆಗೆ ಸ್ಟಾಲಿನ್ ಕೂಡ ಮೀಸೆಡಿ ನಕ್ಕರು. ಮತ್ತೆ ನಾನು ತಮಿಳುನಾಡಿನ 2ನೇ ಬಾರಿಯ ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ಕನಸು ಕಂಡ್ರು. ಅದಕ್ಕಾಗಿ ವೇದಿಕೆಯನ್ನು ಕೂಡ ಸಿದ್ಧಪಡಿಸ್ಕೊಂಡ್ರು. ಇದರ ಬೆನ್ನಲ್ಲೇ BJPಯ ಮಹಾನ್ ನಾಯಕನ ಕರೆ ಒಬ್ಬ ನಾಯಕನಿಗೆ ಸೂಕ್ಷ್ಮವಾಗಿ ತಿಳಿದು ಬಂತು. ಜೊತೆಗೆ ಸ್ಟಾಲಿನ್ ಕೂಡ ಆ ಕರೆಯಿಂದ ಎಲ್ಲೊಂದು ಕಡೆ AIADMK ಮತ್ತು DMK ಒಟ್ಟಾಗಿ ಯಾವ ರೀತಿ ಸರ್ಕಾರ ಮಾಡೋದೆಂಬ ಟೆನ್ಷನ್ ಕೂಡ ಆದರು. ಯಾಕಂತ ಹೇಳಿದ್ರೆ ಬದ್ಧ ಎದುರಾಳಿಗಳು, ರಾಜಕೀಯ ವಿರೋಧಿಗಳು, ಆ ವಿರೋಧಿಗಳ ಜೊತೆ ನಾವು ಸ್ನೇಹ ಚಾಚಿಸಿ ಯಾವ ರೀತಿ ಸರ್ಕಾರ ಮಾಡೋದು ಅಂತೇಳಿ ಸ್ವಲ್ಪ ವಿಚಲಿತರು ಕೂಡ ಆದರು. ಆದರೆ ದೆಹಲಿಯಿಂದ ಬಂದಂಥ ಆ ಮಹಾನ್ ನಾಯಕನ, ಮಹಾನ್ ಚಾಣಕ್ಯನ ಕರೆ ಸ್ಟಾಲಿನ್ಗೆ ಮತ್ತಷ್ಟು ಧೈರ್ಯ ಕೊಡ್ತು. ಎಂತೆಂಥ ಚುನಾವಣೆಗಳನ್ನು ಮಾಡಿದ್ದಾರೆ, ಎಂತೆಂಥ ಸರ್ಕಾರಗಳು ಬಿದ್ದೋಗಿದ್ದಾವೆ, ಆಗದೇ ಇರತಕ್ಕಂಥ ಸರ್ಕಾರಗಳನ್ನು ರಚನೆ ಮಾಡಿದ್ದಾರೆ, ಅಸಾಧ್ಯ ಅಲ್ಲದಂತೂ ಕೂಡ ಸಾಧ್ಯ ಮಾಡಿದ್ದಾರೆ. ಹಾಗಾಗಿ ಆ ಚಾಣಕ್ಯ ಕರೆ ಮಾಡಿದ್ದಾರೆ ಅಂತ ಹೇಳಿದರೆ ಇದು ಕೂಡ ಸಾಧ್ಯ ಆಗ್ಬೋದೆಂಬ ನಂಬಿಕೆ ಕೂಡ ಸ್ಟಾಲಿನ್ಗೆ ಹುಟ್ಟಿತು. ಮತ್ತು ತನ್ನ ಬದ್ಧ ಎದುರಾಳಿ, ಬದ್ಧ ವಿರೋಧಿ ಮತ್ತು
DMK ಮತ್ತು ADMK ನಡುವಿನ ಕಾರ್ಯಕರ್ತರ ನಡುವಿನ ಮುಸುಕಿನ ಗುದ್ದಾಟ, ಬಹಿರಂಗ ಹೊಡೆದಾಟ, ರಾಜಕೀಯ ಹೋರಾಟ ಎಲ್ಲದಕ್ಕೂ ತೆರೆ ಎಳೆದು ಬಾಯ್ ಆಗುವ ಒಂದು ಪ್ಲಾನ್ ಅನ್ನು ಕೂಡ ಮಾಡಿದ್ರು. ಯಾವಾಗ ಸ್ಟಾಲಿನ್ ಈ ಪ್ಲಾನ್ ಅನ್ನು ಮಾಡಿದ್ರು, ಈ ಪ್ಲಾನ್ ಒಳ್ಳೆ ಒಂದ್ ಕಡೆ ತಮಿಳುನಾಡಿನಲ್ಲಿ ADMK ಮತ್ತು DMK ಸೇರಿ ಮೈತ್ರಿ ಸರ್ಕಾರ ರಚನೆ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇತ್ತು. ಆದ್ರೆ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಕನಸು ಕಂಡಿದಂತ TVK ವಿಜಯರವರ ಕನಸು ಕಮರಿ ಹೋಗುವ ಸಾಧ್ಯತೆ ಕೂಡ ಇತ್ತು. ಅಷ್ಟರಲ್ಲಿ ವಿಜಯ್ಗೊಂದು ಕರೆ ಬರುತ್ತೆ. ಆ ಕರೆ ಅಂತಿಂತ ಕರೆ ಅಲ್ಲ, ವಿಜಯ್ ಭವಿಷ್ಯದ ಕರೆ, ವಿಜಯರನ್ನ ಮುಖ್ಯಮಂತ್ರಿ ಮಾಡುವಂತ ಕರೆ ಮತ್ತು ವಿಜಯ್ ಕನಸನ್ನು ನನಸು ಮಾಡುವಂತ ಕರೆ. ಆ ಕರೆ ಮಾಡಿದವಂತವರು ಬೇರೆ ಯಾರು ಅಲ್ಲ, ಲೋಕಸಭೆಯ ವಿಪಕ್ಷ ನಾಯಕ, ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ವಿಜಯರವರಿಗೆ ಒಂದು ಕರೆಯನ್ನು ಮಾಡ್ತಾರೆ, ಕಾಲ್ ಮಾಡ್ತಾರೆ. ಮಿಸ್ಟರ್ ವಿಜಯ್, ಎಚ್ಚೆತ್ತುಕೊಳ್ಳಿ, ನೀವು ಎಚ್ಚೆತ್ತುಕೊಂಡ್ರೆ ಮಾತ್ರ ತಮಿಳುನಾಡಿನ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಅಂತ ಒಂದು ಮಾತನ್ನು ಹೇಳ್ತಾರೆ. ವಿಜಯ್, ಯಾಕೆ ಹಿಂಗೆ ಹೇಳ್ತೀರಾ? ನಮ್ಮದು ಅತಿ ಹೆಚ್ಚು ಸಂಖ್ಯೆಯನ್ನು ಹೊಂದಿರತಕ್ಕಂಥ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದೇವೆ. ರಾಜ್ಯಪಾಲರು ನಮಗೆ ಸರ್ಕಾರ ರಚನೆಗೆ ಕರೀತಾರೆ ಮತ್ತು ನಮಗೊಂದಷ್ಟು ಬೆಂಬಲ ಸಿಗ್ಬೋದು ಅಂತ ಹೇಳಿ ವಿಜಯ್ ಕೂಡ ಅನ್ಕೊಂಡಿದ್ರು. ಆದ್ರೆ ವಿಜಯ್ಗೆ ಬೆಂಬಲ ಕೊಡ್ಲಿಕ್ಕೆ ಯಾರು ತಯಾರಾಗಿರ್ಲಿಲ್ಲ. ಯಾಕಂತ ಹೇಳಿದ್ರೆ DMK ಜೊತೆ ಇದ್ದಂತಹ CPI, CPM, VCK ಪಕ್ಷಗಳು, ಮುಸ್ಲಿಂ ಸಂಘಟನೆ ಎಲ್ಲವೂ ಕೂಡ ಪಕ್ಷಗಳು ಕೂಡ DMK ಬಿಟ್ಟು ಬರ್ಲಿಕ್ಕೆ ತಯಾರಾಗಿರ್ಲಿಲ್ಲ. ವಿಜಯ್ ಕನಸು ಕಮರೆ ಹೋಗುವ ಎಲ್ಲ ಸಾಧ್ಯತೆ ಇತ್ತು. ಆದ್ರೆ ಕನಸಿಗೆ ಚಿಗುರೊಡೆಸಿದ್ದು ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಏನ್ ಮಾಡ್ತಾರೆ ಗೊತ್ತಾ? ವಿಜಯ್ಗೆ ಕಾಲ್ ಮಾಡ್ತಾರೆ. ಯು ಡೋಂಟ್ ವರಿ ವಿಜಯ್, ನೀವು ಮುಖ್ಯಮಂತ್ರಿ ಆಗ್ತೀರಾ, ಮುಖ್ಯಮಂತ್ರಿ ಆಗ್ಲಿಕ್ಕೆ ನಾನು ನಿಮ್ ಜೊತೆ ಇರ್ತೀನಿ. ನಮ್ಮ ಕಾಂಗ್ರೆಸ್ಸಿಗರು ನಾವು DMK ಜೊತೆಗಿನ 23 ವರ್ಷದ ಸಂಬಂಧವನ್ನು ಕಡಿತಾ ಇದ್ದೀವಿ. ಆ ಸಂಬಂಧವನ್ನು ಕಡಿದು ನಿಮ್ಮ ಜೊತೆ ಸಂಬಂಧವನ್ನು ವೃದ್ಧಿ ಮಾಡ್ತೀವಿ. ನಾವು 5 ಕಾಂಗ್ರೆಸ್ಸಿಗರು ನಿಮಗೆ ಮೊದಲ ಹಂತವಾಗಿ ನಿಮಗೆ ಬೆಂಬಲವನ್ನು ಕೊಡ್ತೀವಿ. ಆದ್ರೆ ನೀವು ಒಂದು ಕೆಲಸವನ್ನು ಮಾಡಬೇಕು. ಆ ಕೆಲಸ ಏನಂತ ಹೇಳಿದ್ರೆ, ನೀವು ಈ ಕೂಡಲೇ ರಾಜ್ಯಪಾಲರನ್ನ ಭೇಟಿ ಆಗ್ಬೇಕು ಅಂತ ಹೇಳ್ತಾರೆ. ವಿಜಯ್ ಹೇಳ್ತಾರೆ, ನಮ್ದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ, ಹಾಗಾಗಿ ರಾಜ್ಯಪಾಲರೇ ನಮಗೆ ಕಾಲ್ ಮಾಡುವಂತ. ನೋ 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 ವಿಜಯ್, ಈ ಸೀಕ್ರೆಟ್ ಗೊತ್ತಿರಲಿ, ಈ ಸೀಕ್ರೆಟ್ ನಿಮಗೆ ಮಾತ್ರ ಹೇಳ್ತಿದ್ದೀನಿ, ನಿಮ್ಮ ಬಿಟ್ರೆ ನಿಮ್ಮ ಎಡ ಮತ್ತು ಬಲಕ್ಕೆ ಯಾರಿಗೂ ಗೊತ್ತಾಗಬಾರ್ದಂತೆ ರಾಹುಲ್ ಗಾಂಧಿ ಹೇಳ್ತಾರೆ. ಅದಾದ ಬಳಿಕ ಒಂದು ಮಾತನ್ನು ಹೇಳ್ತಾರೆ, ನೀವು ಒಂದು ಚೂರು ಯಾಮಾರಿದ್ರೆ ADMK ಮತ್ತು DMK ನಡುವೆ ಎರಡೂ ಒಟ್ಟಾಗಿ ಅಲ್ಲಿ ಸರ್ಕಾರ ರಚನೆ ಮಾಡ್ತಾರೆ, ಹುಷಾರ್ ಅಂತ ಹೇಳ್ತಾರೆ. ವಿಜಯ್ಗೆ ಭಯ ಆಗುತ್ತೆ. ಎಲ್ಲ ಒಂದ್ ಕಡೆ ನಾನು ಮುಖ್ಯಮಂತ್ರಿ ಆಗ್ಬೇಕಂತ ಕನಸು ಕಂಡಿದ್ರು, ಸಿನಿಮಾದಗಳಲ್ಲಿ ಯಾವ ರೀತಿ ಮುಖ್ಯಮಂತ್ರಿಯಾಗಿ ಪೋಸ್ ಅನ್ನ ಕೊಡ್ತಾ ಇದ್ರು, ನಿಜ ಜೀವನದಲ್ಲಿ ಮುಖ್ಯಮಂತ್ರಿ ಆಗ್ಬೇಕಾಗಿದ್ದಂತ ವಿಜಯರವರಿಗೆ ಒಂದು ಕ್ಷಣದಲ್ಲಿ ಆಘಾತಗೊಳ್ತಾರೆ. ತಕ್ಷಣ ರಾಹುಲ್ ಗಾಂಧಿ ಹೇಳ್ತಾರೆ, ರಾಜ್ಯಪಾಲರು ನಿಮ್ಮನ್ನ ಕರೆಯೋದು ಡೌಟು. ರಾಜ್ಯಪಾಲರು ನಿಮ್ಮನ್ನ ಕರೆಯಲ್ಲ, ಆದ್ರೆ ಕರೆಯೋ ಮುಂಚೆ ಎರಡೂ ಪಕ್ಷಗಳು ಒಂದಾಗಿ ತಮ್ಮ ಬಹುಮತ ಇರತಕ್ಕಂಥ ಲೆಟರ್ ಇಟ್ಕೊಂಡು ರಾಜ್ಯಪಾಲರ ಬಳಿ ಹೋಗ್ತಾರೆ. ಅದಕ್ಕೂ ಮೊದಲು ಇಡೀ ಸಾರ್ವಜನಿಕವಾಗಿ ಗೊತ್ತಾಗ್ಲಿ, ದೇಶಕ್ಕೆ ಗೊತ್ತಾಗ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗೊತ್ತಾಗ್ಲಿ, ಸಂವಿಧಾನಕ್ಕೆ ಗೊತ್ತಾಗ್ಲಿ. ಹಾಗಾಗಿ ತಾವು ಆ 107 ಜೊತೆಗೆ ಕಾಂಗ್ರೆಸ್ನ 5 ಸಂಖ್ಯೆಯ ಬೆಂಬಲವಾದ ಪತ್ರವನ್ನು ತೆಗೆದುಕೊಂಡು ರಾಜ್ಯಪಾಲರ ಬಳಿ ಹೋಗಿ ಸರ್ಕಾರ ರಚಿಸುವ ಹಕ್ಕನ್ನು ಮಂಡಿಸಿ, 1 ಸರಿಯಲ್ಲ, 2 ಸರಿಯಲ್ಲ, 3 ಸರಿಯಲ್ಲ, 4 ಸರಿಯಲ್ಲ, 5 ಸರಿ ಆದ್ರೂ ಮಂಡಿಸಿ ರಾಜ್ಯಪಾಲರು ಕೊಡೋವರೆಗೂ ಬಿಡಬೇಡಿ, ನಾವು ನಿಮ್ಮ ಜೊತೆ ಇರ್ತೀವಿ, ರಾಷ್ಟ್ರೀಯ ಮಟ್ಟದಲ್ಲಿ ಅತಿ ದೊಡ್ಡ ಆಂದೋಲನ ಮಾಡ್ತೀವಿ, ನಿಮಗೆ ಕೊಟ್ಟೆ ಕೊಡಬೇಕು ಅಂತ ಹೇಳ್ತಾರೆ. ಎಸ್, ವಿಜಯ್ ರಾಜ್ಯಪಾಲರ ಬಳಿ ಹೋಗ್ತಾರೆ. ರಾಜ್ಯಪಾಲರ ಬಳಿ ವಿಜಯ್ ಹೋಗ್ತಾರೆ. ವಿಜಯ್ ಜೊತೆ ರಾಜ್ಯಪಾಲರು ಹೇಳ್ತಾರೆ, ನಿಮಗೆ ಬಹುಮತ ಇಲ್ಲ ಅಂತ ಹೇಳ್ತಾರೆ. ಲೋಕಭವನದಿಂದ ಪ್ರೆಸ್ ರಿಲೀಸ್ ಮಾಡ್ತಾರೆ. ವಿಜಯರವರಿಗೆ ಸ್ಪಷ್ಟವಾದ ಬಹುಮತ ಇಲ್ಲ, ಹಾಗಾಗಿ ನಾವು ಪ್ರಮಾಣ ವಚನ ತೆಗೆದುಕೊಳ್ಳಿಕ್ಕೆ ಅವಕಾಶವನ್ನು ಕೊಡ್ತಿಲ್ಲ ಅಂತೇಳಿ ಪ್ರೆಸ್ ರಿಲೀಸ್ ಅನ್ನು ಮಾಡ್ತಾರೆ. ಸಾಮಾನ್ಯವಾಗಿ 164 ರೂಲ್ ಅಂದ್ರು, ಅದು ಕೂಡ ಕರ್ನಾಟಕವೇ ಮಾದರಿ. ಬೊಮ್ಮಾಯಿ ಸರ್ಕಾರದ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟು, ಯಾವುದೇ ಒಂದು ಸರ್ಕಾರ ರಚನೆ ಆಗಬೇಕಾದ್ರೆ ಆ ಸರ್ಕಾರದ ಬಹುಮತವನ್ನು ಸಾಬೀತುಪಡಿಸುವಂಥದ್ದು ಅದು ಅಸೆಂಬ್ಲಿ ಹಾಲ್ನಲ್ಲಿ ಅವರ ಬಹುಮತವನ್ನು ಸಾಬೀತು ಮಾಡಬೇಕಾಗಿರ್ತಕ್ಕಂಥದ್ದು ಅದು ರಾಜ್ಯಪಾಲರ ಮುಂದೆ ಅಲ್ಲ. ಆದ್ರೆ ರಾಜ್ಯಪಾಲರ ಕರ್ತವ್ಯ ಅಂತ ಹೇಳಿದ್ರೆ, ಯಾವುದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಆ ಪಕ್ಷಕ್ಕೆ ರಾಜ್ಯಪಾಲರು ಅಧಿಕೃತವಾಗಿ ಆಹ್ವಾನವನ್ನು ನೀಡಬೇಕು ಸರ್ಕಾರ ರಚನೆಗೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ SR ಬೊಮ್ಮಾಯಿ ಪ್ರಕರಣದಲ್ಲಿ ಬಹುಮುಖ್ಯವಾದ ತೀರ್ಪನ್ನ ಕೊಡ್ತಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಇದನ್ನು ಇಟ್ಕೊಂಡು ರಾಹುಲ್ ಗಾಂಧಿ ಧ್ವನಿ ಎತ್ತಾರೆ. ತಮಿಳುನಾಡಲ್ಲಿ ಕಾಂಗ್ರೆಸ್ ಧ್ವನಿ ಎತ್ತದೆ, ಅಭಿಮಾನಿಗಳು ಧ್ವನಿ ಎತ್ತಾರೆ, ಸಂವಿಧಾನದ ವಿಚಾರವಾಗಿ ಚರ್ಚೆ ಆಗುತ್ತೆ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಮೆಟ್ಟಿಲರು ಕೂಡ ವಿಜಯರವರು ನಿರ್ಧಾರವನ್ನು ಮಾಡ್ತಾರೆ. ಕೊನೆಗೆ ಕಾಂಗ್ರೆಸ್ ಬೆಂಬಲವನ್ನು ಕೊಡ್ತು. CPI ಕೊಡ್ತಾ ಇಲ್ಲ, CPM ಕೊಡ್ತಾ ಇಲ್ಲ, IUML ಕೊಡ್ತಾ ಇಲ್ಲ, VCK ಪಾರ್ಟಿ ಕೊಡ್ತಾ ಇಲ್ಲ. ಡಿಸ್ಟರ್ಬ್ ಆದ್ರು ವಿಜಯ್. ಆಗ ರಾಹುಲ್ ಗಾಂಧಿ ಖುದ್ದು ಕರೆ ಮಾಡ್ತಾರೆ CPI ಮತ್ತು CPMನ ನಾಯಕರುಗಳಿಗೆ. CPIನ ರಾಷ್ಟ್ರೀಯ ಕಾರ್ಯದರ್ಶಿ D ರಾಜಗೆ ಕರೆ ಮಾಡ್ತಾರೆ. ನೋಡಿ, ವಿಜಯ್ ಒಬ್ಬ ಸಾಮಾನ್ಯ ವ್ಯಕ್ತಿ, ತಳ ಸಮುದಾಯದಿಂದ ಬಂದಂಥ ವ್ಯಕ್ತಿ ಮತ್ತು
ಆತನ ನಿರ್ಧಾರಗಳು ನೀತಿಗಳು ಕೂಡ ಜಾತ್ಯತೀತ ನಿಲುವನ್ನು ಹೊಂದಿರತಕ್ಕಂಥದ್ದು. ಒಂದು ವೇಳೆ ನೀವು ವಿಜಯ್ಗೆ ಬೆಂಬಲವನ್ನು ಕೊಡದಿದ್ರೆ ತಮಿಳುನಾಡಿನಲ್ಲಿ DMK AIDMK ಪ್ಲಸ್ BJP ಸರ್ಕಾರವನ್ನು ನೋಡಬೇಕಾಗುತ್ತೆ, ಹುಷಾರ್ ಅಂತೇಳಿ ಒಂದು ಮಾತನ್ನು ಹೇಳ್ತಾರೆ ಮತ್ತು ರಿಕ್ವೆಸ್ಟ್ ಅನ್ನು ಮಾಡ್ತಾರೆ. ರಾಹುಲ್ ಗಾಂಧಿ ಹೇಳೋದು ಸರಿ ಅಂತೇಳಿ CPI ಮತ್ತು CPMನ ಶಾಸಕರು ಕೂಡ ರಾಹುಲ್ ಗಾಂಧಿಗೆ ಬೆಂಬಲವನ್ನು ಕೊಡ್ತಾರೆ. ಅಲ್ಲಿರ್ತಕ್ಕಂಥ ಮುಸ್ಲಿಂ ಲೀಗ್ ಕೂಡ ಆರಂಭದಲ್ಲಿ ವಿಜಯರವರಿಗೆ ಬೆಂಬಲವನ್ನು ಕೊಡ್ತಾರೆ. ನಂತರ ಸ್ಟಾಲಿನ್ ರವರ ಮಾತು ಕೇಳಿ ಅವರು ವಾಪಸ್ಸು ಹೋಗ್ತಾರೆ. ಇದರ ಬೆನ್ನಲ್ಲೇ VCK ಪಾರ್ಟಿ, ಅದು ದಲಿತ ಸಂಘಟನೆಯಿಂದ ರಚಿತ ಆಗಿರ್ತಕ್ಕಂಥ ಪಾರ್ಟಿ, ಆ ಪಾರ್ಟಿಯ ಸದಸ್ಯರು ಕೂಡ ವಿಜಯರವರು ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವರು ವಿಜಯ್ ಜೊತೆ ಹೋಗ್ಲಿಕ್ಕೆ ಸುತಾರಾಮ್ ಒಪ್ಪಲ್ಲ. ಅವರಿಗೆ ನೇರವಾಗಿ VCK ಪಾರ್ಟಿಯ ನೇತಾರರಿಗೆ ನೇರವಾಗಿ ಸ್ಟಾಲಿನ್ ಒಂದು ಆಸೆಯನ್ನು ಇಡ್ತಾರೆ, ಮೂಗಿನ ಮೇಲೆ ತುಪ್ಪವನ್ನು ಸವರುತ್ತಾರೆ. ನೋಡಿ, ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತೀವಿ 2 ಸೀಟ್ ಇರೋರನ್ನ ಅಂತ ಹೇಳ್ತಾರೆ. ಅವರಿಗೆ ಆಸೆ ಚಿಗುರು ಹೊಡೆಯುತ್ತೆ. ಎಲ್ಲ ಒಂದ್ ಕಡೆ ಸ್ಟಾಲಿನ್ನು ಅಂದ್ರೆ DMK ಮತ್ತು AIDMK ಸೇರಿ ನಾವು ಅವರಿಗೆ ಬೆಂಬಲವನ್ನು ಕೊಡ್ತಾರೆ. ನನ್ನನ್ನು ತಮಿಳುನಾಡು ರಾಜ್ಯದ 2 ಸ್ಥಾನಗಳು ಹೊಂದಿರತಕ್ಕಂಥವ್ರು ನಮ್ಮನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅಂತೇಳಿ ಅವ್ರಿಗೂ ಕೂಡ ಆರಂಭದಲ್ಲಿ ಖುಷಿ ಆಗುತ್ತೆ. ಎಸ್, ಒನ್ಸ್ ಅಗೈನ್ ಆವಾಗ ಕಾಲ್ ಮಾಡ್ತಕ್ಕಂಥವ್ರು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು. VCK ಪಾರ್ಟಿಗೆ ಹೇಳ್ತಾರೆ, ತಮ್ಮದು ದಲಿತ ಸಂಘಟನೆಗಳ ಪಾರ್ಟಿ, ದಲಿತರನ್ನ ಒಳಗೊಂಡಂತ ಪಾರ್ಟಿ, ನೀವು ಜಾತ್ಯತೀತ ಸಮಾಜವನ್ನು ಬಿಟ್ಟು, ಜಾತ್ಯತೀತ ಸಿದ್ಧಾಂತವನ್ನು ಬಿಟ್ಟು, ನಿಲುವನ್ನು ಬಿಟ್ಟು DMK AIDMK ಮತ್ತು BJPಯ ಮೈತ್ರಿ ಸರ್ಕಾರಕ್ಕೆ ಹೋಗ್ತಾರ, ನಿಮ್ಮನ್ನ ಎರಡಿರ್ತಕ್ಕಂಥ ಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ ಯಾವಾಗ ಬೇಕಾದ್ರೂ ನಿಮ್ಮನ್ನ ಉರುಳಿಸ್ಬೋದು, ಕೆಡಗ್ಬೋದು ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾರೆ. ತಾವು ಕೂಡ ವಿಜಯ್ ಕೂಡ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥದ್ದು, ತಳ ಸಮುದಾಯದ ಬಂದಿರತಕ್ಕಂಥದ್ದು, ನೀವು ಇಂಥವರಿಗೆ ಬೆಂಬಲವನ್ನು ಕೊಡಬೇಕು ಅಂತ ಹೇಳ್ತಾರೆ. ಎಸ್, ಇದು ಸರಿ, ರಾಹುಲ್ ಗಾಂಧಿ ಮತ್ತು ಖರ್ಗೆ ಹೇಳಿದ್ದು ಸರಿ ಅಂತೇಳಿ ಅವರು ಕೂಡ ವಿಜಯ್ಗೆ ಬೆಂಬಲವನ್ನು ಕೊಡ್ತಾರೆ. ಇನ್ನೇನು, ವಿಜಯ್ ಎಲ್ಲ ಬಹುಮತ ಸುಮಾರು 120 ಶಾಸಕರ ಸಹಿ ಉಳ್ಳತಕ್ಕಂಥ ಪತ್ರವನ್ನು ರಾಜ್ಯಪಾಲರಿಗೆ ಕೊಡ್ತಾರೆ. ರಾಜ್ಯಪಾಲರಿಗೆ ಅನಿವಾರ್ಯ ಆಗುತ್ತೆ. ಅರ್ಲೇಕರ್ರವರು ವಿಜಯರವರಿಗೆ ಪ್ರಮಾಣ ವಚನಕ್ಕೆ ಸ್ವೀಕಾರಕ್ಕೆ ಮತ್ತು ಸಮಯವನ್ನು ಕೊಡ್ತಾರೆ. ಸಮಯವು ನಿಗದಿ ಆಯ್ತೆ, ವಿಜಯರವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ನಿಮಗೆ ಗೊತ್ತಿರಲಿ, ವಿಜಯ್ ತನ್ನ ಜೊತೆ ರಾಹುಲ್ ಗಾಂಧಿ ಅವರನ್ನ ಯಾಕೆ ಜೊತೆಗೆ ಇಟ್ಕೊಂಡ್ರು ಗೊತ್ತಾ ನಿಮಗೆ? ಇದೊಂದು ಕಾರಣಕ್ಕೆ. ರಾಹುಲ್ ಗಾಂಧಿ ಬಹುಶಃ ತನ್ನ ಜೀವಮಾನದ ರಾಜಕೀಯದಲ್ಲಿ, ಇದುವರೆಗಿನ ರಾಜಕೀಯ ಇತಿಹಾಸದಲ್ಲಿ, ಹೋರಾಟಗಳಲ್ಲಿ ಬಹುಶಃ ಅತಿ ದೊಡ್ಡ ಮತ್ತು ಅತಿ ಬೇಗ ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥದ್ದು ಮತ್ತು ಚಾಣಕ್ಯ ನಡೆಯನ್ನು ತೆಗೆದುಕೊಂಡಿದ್ದ ಅಂತ ಹೇಳಿದ್ರೆ ತಮಿಳುನಾಡು ಸರ್ಕಾರ ರಚನೆಯಲ್ಲಿ ಮಾತ್ರ ಅಂತ ಹೇಳೋದು ತಪ್ಪಾಗ್ಲಾರ್ದು. ಬಹುಶಃ ರಾಹುಲ್ ಗಾಂಧಿ ತೆಗೆದುಕೊಳ್ತಕ್ಕಂಥ ಎಲ್ಲ ನಿರ್ಧಾರಗಳು ಅವರ ಗ್ರಾಚಾರವೋ ಏನೋ, ಅಥವಾ ಅವ್ರ ಟೈಮ್ ಸರಿ ಇಲ್ಲವೇನೋ, ಅವರ ನಿರ್ಧಾರವೇ ತಪ್ಪಿತ್ತೇನೋ, ಅವರ ತೆಗೆದುಕೊಳ್ತಕ್ಕಂಥ ಯಾವ ನಿರ್ಧಾರ ಕೂಡ ಸಕ್ಸಸ್ ಆಗಿರಲಿಲ್ಲ. ಆದರೆ ತಮಿಳುನಾಡಿನ ವಿಚಾರದಲ್ಲಿ ಸಕ್ಸಸ್ ಆಯಿತು. ಇವತ್ತು ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣಕರ್ತರಾದರು. ಹಾಗಾಗಿ ವಿಜಯ್ ರಾಹುಲ್ ಗಾಂಧಿ ಅವರಿಗೆ ಪ್ರಮಾಣ ವಚನ ಸ್ವೀಕಾರದ ಬಳಿಕ ತನ್ನ ಭಾಷಣದಲ್ಲಿ ಮೈ ಬ್ರದರ್ ರಾಹುಲ್ ಗಾಂಧಿ ಅಂತ ಪದವನ್ನು ಹೇಳ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನೆನೆಸ್ಕೊಳ್ತಾರೆ. ಅಟ್ ದ ಸೇಮ್ ಟೈಮ್ ವಿಜಯ್ ಸೆಲ್ಫಿಯನ್ನು ತೆಗೆದುಕೊಳ್ತಾರೆ ಮತ್ತು ರಾಹುಲ್ ಗಾಂಧಿ ಕೈ ಮೇಲೆತ್ತಿ ವಿಜಯ ಘೋಷವನ್ನು ಬಳಸ್ತಾರೆ. ಬಿಕಾಸ್ ಆಫ್ ಆ ರಾಹುಲ್ ಗಾಂಧಿ ಆ ಕ್ಷಣದಲ್ಲಿ AIDMK DMK BJP ಸೇರಿ ಸರ್ಕಾರ ರಚನೆಗೆ ರೂಪುರೇಷೆ ಮಾಡ್ತಿರ್ತಕ್ಕಂಥದ್ದು, ತಂತ್ರ ಪ್ರತ್ಯಂತ ಎಣಿತಿರ್ತಕ್ಕಂಥದ್ದು, ಎಲ್ಲ ವಿಷಯವನ್ನ ವಿಜಯ್ಗೆ ತಿಳಿಸಿ ಎಚ್ಚರಿಕೆಯನ್ನು ಕೊಟ್ಟು ಕೂಡಲೇ ಲೋಕಭವನಕ್ಕೆ ಹೋಗಿ ರಾಜ್ಯಪಾಲರ ಬಳಿ ಸರ್ಕಾರ ರಚನೆ ಹಕ್ಕು ಮಂಡಿಸಿ ಅಂತೇಳಿ ರಾಹುಲ್ ಗಾಂಧಿ ಅವರು ವಿಜಯರವರಿಗೆ ಎಚ್ಚರಿಸಿ ಕಳಿಸ್ಕೊಡ್ತಾರಲ್ಲ, ಆ ಕಾರಣಕ್ಕಾಗಿ ವಿಜಯರವರಿಗೆ ರಾಹುಲ್ ಗಾಂಧಿ ಅತಿ ದೊಡ್ಡ ನೆರವಾಯಿತು. ನನ್ನ ಮುಖ್ಯಮಂತ್ರಿ ಕನಸನ್ನು ನನಸು ಮಾಡಿದ್ರು ಮತ್ತು ರಾಹುಲ್ ಗಾಂಧಿ ಅವತ್ತು ಎಚ್ಚೆತ್ಕೊಂಡು ಈ ಸೀಕ್ರೆಟ್ ನನಗೆ ಹೇಳಿದ್ರಿಂದಲೇ ನಾನು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ಎಂಬ ಸತ್ಯದ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರನ್ನ ಪಕ್ಕದಲ್ಲಿ ಕೂರಿಸಿ ರಾಹುಲ್ ಗಾಂಧಿ ಅವರಿಗೆ ಮೈ ಬ್ರದರ್ ಅನ್ನೋ ಮುಖಾಂತರ ಕೆಲವೊಂದು ಕಾಂಗ್ರೆಸ್ನ ಮೈತ್ರಿಯನ್ನ ಒಪ್ಪಿಕೊಳ್ತಾರೆ ಮತ್ತು ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತಾರೆ. MG ರಾಮಚಂದ್ರನ್, ಜಯಲಲಿತಾ ನಂತರ ತಮಿಳುನಾಡಿನಲ್ಲಿ 3ನೇ ವ್ಯಕ್ತಿ ನಟ ವಿಜಯ್ ಇವತ್ತು ಮುಖ್ಯಮಂತ್ರಿ ಆಗ್ತಾರೆ. ಮುಖ್ಯಮಂತ್ರಿ ಆದ ಬಳಿಕ ಕೂಡ ಅನೇಕ ಪರಿಣಾಮಕಾರಿ ಕಾರ್ಯಕ್ರಮಗಳನ್ನ ಜಾರಿ ಮಾಡ್ತಿದ್ದಾರೆ, ನುಡಿದಂತೆ ನಡೀತಿದ್ದಾರೆ. ಜೊತೆಗೆ ತಮಿಳುನಾಡು ಅಂತ ಹೇಳಿದ್ರೆ ಅದು ದ್ವೇಷದ ರಾಜಕಾರಣಕ್ಕೆ ಹೇಳಿದ ಮಾತು. DMKಗೆ ಆಗಲ್ಲ, AIDMK ಆಗಲ್ಲ, ಇಬ್ರು ಹೊಡೆದಾಡ್ತಾರೆ, ಬಡದಾಡ್ತಾರೆ. ಪರಸ್ಪರ ಕೇಸ್ಗಳು, ಪ್ರತಿ ಕೇಸ್ಗಳು ಆಯಾ ಸರ್ಕಾರಗಳು ಬಂದಾಗ ದ್ವೇಷ ಪ್ರತಿದ್ವೇಷ ಅದು ಮುಂದುವರಿದಿರುತ್ತೆ. ಆದರೆ ವಿಜಯ್ ಒಂದಷ್ಟು ಮಾದರಿಯಾಗ್ತಾರೆ. ಯಾವ ರೀತಿ ಮಾದರಿಯಾಗ್ತಾರೆ ಅಂತ ಹೇಳಿದ್ರೆ, ವಿಪಕ್ಷ ನಾಯಕರುಗಳನ್ನ ಮತ್ತು ತಮ್ಮ ರಾಜಕೀಯ ವಿರೋಧಿ ಪಕ್ಷದ ನೇತಾರರನ್ನ ಭೇಟಿ ಮಾಡುವ ಮುಖಾಂತರ ನಾನು ದ್ವೇಷದ ರಾಜಕಾರಣಕ್ಕೆ ಬಂದಿಲ್ಲ, ತಮಿಳುನಾಡಿನ ಅಭಿವೃದ್ಧಿ ರಾಜಕಾರಣಕ್ಕೆ ಬಂದಿದ್ದೇನೆ, ಎಲ್ಲರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗ್ತೀನಿ ಎಂಬ ಸಂದೇಶವನ್ನು ಸಾರ್ತಿದ್ದಾರೆ. ಸ್ನೇಹಿತರೆ, ವೀಕ್ಷಕರೇ, ವಿಜಯ್ ಯಾವ ರೀತಿ ಮುಖ್ಯಮಂತ್ರಿ ಆದರು ಮತ್ತು ಮುಖ್ಯಮಂತ್ರಿ ಆಗಲಿಕ್ಕೆ ಯಾವ ರೀತಿ ಕಾರಣ, ಆ ಸೀಕ್ರೆಟ್ ಏನು, ಎಲ್ಲವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನ್ಯೂಸ್18 ಕನ್ನಡ ನೋಡ್ತಾ ಇರಿ.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.